ದೇವಗಣದವ್ರ ರೀತಿ ಯಾವ ತರ ಇರುತ್ತೆ ಅಂತ ಅವರಲ್ಲಿರುವಂತ ಸ್ಪೆಷಾಲಿಟಿ ಏನಾದ್ರೂ ಇದೆಯಾ? ದೇವಗಣ ಇರೋರು ಹಿಂಗೆ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಅದು ಕಾನ್ಸೆಪ್ಟ್ಗಳಲ್ಲಿ ನಾವು ಅನ್ಕೊಂಡಿದ್ದೇವೋ ಆ ಥರ ಅಲ್ಲ. ಒಂದು ಟೆಸ್ಟಲ್ಲಿ ನೋಡಿದ್ರೇ ಸಾಕು, ನಿಮ್ಗೆ ಗೊತ್ತಾಗುತ್ತೆ. ಒಂದು ಪ್ರಶ್ನೆ ಹಾಕಿದ್ರೆ ಅವ್ರದ್ದು ಭಾವನೆಗಳು ಹೆಂಗೆ ಆಚೆ ಬರುತ್ತೆ, ಹೆಂಗೆ ಬಿಹೇವ್ ಮಾಡ್ತಾರೆ. ಈಗ ಬರೀ ನಕ್ಷತ್ರಗಳನ್ನು ಇಟ್ಟುಕೊಂಡು ಮಾತ್ರ ಅವರನ್ನು ಡಿಸೈಡ್ ಮಾಡೋದು ಅಷ್ಟು ಒಳ್ಳೇದಲ್ಲ. ರಾಕ್ಷಸ ಗಣವಾದದಲ್ಲಿ ಹುಟ್ಟಿದ್ರು ಕೂಡ ಆ ನೇಚರನ್ನು ಹೆಚ್ಚು ಮಾಡುತ್ತಾ, ಕಡಿಮೆ ಮಾಡುತ್ತಾ, ಅಥವಾ ಚೇಂಜ್ ಮಾಡುತ್ತಾ, ಈ ಸುಖ ಸಂತೋಷ ನೆಮ್ಮದಿ ಅನ್ನೋದು ಇಟ್ಸ್ ಅ ಪಾರ್ಟ್ನರ್ಶಿಪ್ ಅಲ್ವಾ. ಆ ಪಾರ್ಟ್ನರ್ಶಿಪ್ ಅಲ್ಲಿ ಸಿಕ್ಕಬೇಕು ಅಂತಂದ್ರೆ ಇದು ಮಿಸ್ ಆದರೆ ಅದು ಸಿಕ್ಕಲ್ಲ. ಇನ್ನು ಮತ್ತೆ ಗಣಕೂಟದ ಬಗ್ಗೆನೇ ಮತ್ತೆ ನೋಡೋದಾದ್ರೆ, ನೀವೇ ಆಗ್ಲೇ ಹೇಳ್ತಿದ್ರಿ ದೇವಗುಣ ಇರುವಂಥವ್ರೆಲ್ಲ ದೇವ್ರ ತರ ಇರ್ತಾರ ಅಂತ. ಹಾಗಿದ್ರೆ ದೇವಗಣದವ್ರ ರೀತಿ ಯಾವ ತರ ಇರುತ್ತೆ ಅಂತ ಅವರಲ್ಲಿರುವಂಥ ಸ್ಪೆಷಾಲಿಟಿ ಏನಾದ್ರೂ ಇದೆಯಾ? ಹೇಗೆ ಹೇಳ್ಬೋದು? ಹಾಗೆ ಮನುಷ್ಯ ಗುಣನೂ ಹೌದು. ದೇವಗಣದಲ್ಲಿ ಒಂದು ಎನರ್ಜಿ ಉಂಟು. ಹಾ, ಇದು ಸ್ಪೆಷಾಲಿಟಿ ಅಂತ ಹೇಳಬಹುದಾ? ಹಾ, ಅವ್ರು ಎಲ್ಲೇ ಹೋದ್ರು ಕೂಡ ದೇ ಬ್ರಿಂಗ್ ಸುಖ, ಸಂತೋಷ, ಶಾಂತಿ, ನೆಮ್ಮದಿ, ಪ್ರೀತಿ, ಇದೆಲ್ಲ ತರುವಂತಹ ಒಂದು ಎನರ್ಜಿ, ಅದು ದೇವರಲ್ಲಿ ಇರುವ ಎನರ್ಜಿ. ಸೊ ಈಗ ಅಶ್ವಿನಿ ನಕ್ಷತ್ರ ತಗೊಳ್ಳಿ, ದೇವಗಣ. ಅನುರಾಧ ನಕ್ಷತ್ರನೂ ದೇವಗಣ. ಬಟ್ ಅಶ್ವಿನಿ ನಕ್ಷತ್ರ ಗುಣಗಳೇ ಬೇರೆ, ಅನುರಾಧ ನಕ್ಷತ್ರ ಗುಣಗಳೇ ಬೇರೆ. ಹೇಗೆ ಅದು? ಅನುರಾಧ ಡಾಮಿನೆಂಟ್, ಅಶ್ವಿನಿ ಡಾಮಿನೆಂಟ್ ಅಲ್ಲ, ರಿಸೆಪ್ಟಿವ್. ಸೊ ಇವಾಗ ದೇವಗಣ ಎರಡೂ ಇದ್ರೂ ಕೂಡ ಎರಡಿಗೂ ವ್ಯತ್ಯಾಸ ಇದೆಯಲ್ಲ. ಹೌದು. ಹಾಗಾಗಿ ದೇವಗಣ ಇರೋರು ಹಿಂಗೆ ಇರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ದಟ್ಸ್ ಅ ರಾಂಗ್ ಕಾನ್ಸೆಪ್ಟ್. ಅದು ಕಾನ್ಸೆಪ್ಟ್ಗಳಲ್ಲಿ ನಾವು ಅನ್ಕೊಂಡಿದ್ದೇವೋ ಆ ಥರ ಅಲ್ಲ. ತುಂಬ ಆಳವಾಗಿ ಅದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಈಗ ಎರಡು ದೇವಗಣಗಳು ನೀವು ತಗೊಳ್ಳಿ, ಒಂದೇ ಥರ ಅವ್ರ ಬೆಳವಣಿಗೆ ಅಥವಾ ಬಿಹೇವಿಯರ್ ಪ್ಯಾಟರ್ನ್ ಹೆಂಗಿದೆ ಅಂತ ನೋಡಿ. ಒಂದು ಟೆಸ್ಟಲ್ಲಿ ನೋಡಿದ್ರೇ ಸಾಕು, ನಿಮ್ಗೆ ಗೊತ್ತಾಗುತ್ತೆ. ಒಂದು ಪ್ರಶ್ನೆ ಹಾಕಿದ್ರೆ ಅವ್ರದ್ದು ಭಾವನೆಗಳು ಹೆಂಗೆ ಆಚೆ ಬರುತ್ತೆ, ಅವ್ರಿಗೆ ಕೋಪ ಕೊಡುವ ವಿಚಾರವನ್ನು ಒಂದು ಟೆಸ್ಟ್ ಮಾಡಿ, ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಅಶ್ವಿನಿ ಥರ ಅನುರಾಧ ಇಲ್ಲ, ಆದರೆ ಎರಡು ದೇವಗಣ. ಈಗ ಸಾಮಾನ್ಯವಾಗಿ ಜ್ಯೋತಿಷ್ಯ ಕೆಲವ್ರಿಗೆ ಗೊತ್ತಿಲ್ಲ. ನೀವು ಎರಡು ದೇವಗಣ ಅಂತೀರಾ, ಇದು ಥರ ಇದು ಇರಬೇಕಲ್ಲ, ಯಾಕೆ ಒಂದೇ ಹೆಸರು ಕೊಡ್ತೀರಾ? ಹೌದು, ಎರಡು ದೇವಗಣನೇ ಆದ್ಮೇಲೆ ಒಳ್ಳೇದೇ ಅಂತ ಅನ್ಸುತ್ತೆ ಅಲ್ವಾ? ಸೊ ಅದರಲ್ಲಿ ವ್ಯತ್ಯಾಸ ಇದೆ. ಡೀಪ್ ಡೈವ್ ಮಾಡಬೇಕು, ಆಳವಾಗಿ ಅಧ್ಯಯನ ಮಾಡಿದ್ರೆ ಇದ್ರದ್ದು ನೇಚರು ಬೇರೆ ಥರ. ದೇವರಲ್ಲಿ ತುಂಬ ರೀತಿಯಾದ ದೇವರಿದ್ದಾರೆ. ನಮ್ಮಲ್ಲೇ ಇದ್ದಾರಲ್ಲ, ಶಿವ ಇದ್ದಾರೆ, ಪಾರ್ವತಿ ಇದ್ದಾರೆ, ಮಹಾವಿಷ್ಣು, ಲಕ್ಷ್ಮಿ ಇದ್ದಾರೆ. ಆ ಥರ ದೇವರುಗಳಲ್ಲೇ ಹಲವಾರು ರೀತಿಯಾದ ಒಂದು ಡಿಫರೆನ್ಸಸ್ ಇದೆ, ಬಟ್ ಎಲ್ಲ ದೇವರೇ. ಸೊ ಹಾಗಾಗಿ ಇದು ಸೆಪರೇಟ್ ಒಂದು ಎನರ್ಜಿ ಕೊಂಡಿರೋದು, ಅದು ಒಂದು ಸ್ಪೆಷಲ್ ಎನರ್ಜಿ ಕೊಂಡಿರೋದು. ಈ ಥರ ಒಂದು ಸೂದಿಂಗ್. ಈಗ ನರಸಿಂಹರು ಇದ್ದಾರಲ್ಲ ನಮ್ಮಲ್ಲಿ ದೇವರು, ಉಗ್ರ. ಉಗ್ರ. ಮೀನಾಕ್ಷಿನ ಇದ್ದಾರಲ್ಲ, ಸೌಮ್ಯ. ಅದೇ ಥರ ಎನರ್ಜಿಯಲ್ಲಿ ಸೌಮ್ಯವಾಗಿರುವ ಎನರ್ಜಿನೂ ಇದೆ ಮತ್ತು ಉಗ್ರವಾಗಿರುವ ಎನರ್ಜಿನೂ ಇದೆ. ಇನ್ನು ರಾಕ್ಷಸ ಗಣ ಅಂತ ಅಂದರೆ, ನೀವು ಆಗಲೇ ಹೇಳಿದ್ರಿ ರಾಕ್ಷಸ ರೀತಿ ಇರುತ್ತಾ ಅಂತ ಹೇಳಿ, ಅಂದರೆ ಹಂಗೆ ಹೇಳೋಕ್ಕಾಗಲ್ಲ ಅಂತ ಹೇಳಿ. ಅಂದರೆ ಹೇಗೆ ಇವರಲ್ಲಿ ಕೋಪ ಜಾಸ್ತಿನಾ ಅಥವಾ ಹೇಗೆ ಇದನ್ನ ಇದು ಮಾಡ್ಬೋದು? ಇದರಲ್ಲೂ ಏನಾದ್ರು ಡಿಫ್ರೆನ್ಶಿಯೇಷನ್ ಇದೆಯಾ? ಅದರಲ್ಲೂ ಒಳ್ಳೆಯವರು ಇದ್ದಾರೆ ಅಂತ ಹೇಳ್ತಿದ್ರಿ, ಹೇಗಿರ್ತಾರೆ ಅಂತ? ಈಗ ಬರೀ ನಕ್ಷತ್ರಗಳನ್ನು ಇಟ್ಟುಕೊಂಡು ಮಾತ್ರ ಅವರನ್ನು ಡಿಸೈಡ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಟೋಟಲ್ ಹಾರೋಸ್ಕೋಪ್ ನೋಡೋಣ. ಟೋಟಲ್ ಜಾತಕ ನೋಡಿದ್ರೆ ಲಗ್ನಾಧಿಪತಿ ಒಳ್ಳೆ ಗುರು ಭಗವಂತನ ಒಂದು ದೃಷ್ಟಿಯಲ್ಲಿ ಇದ್ದರೆ, ಲಗ್ನ ಗುರು ಗ್ರಹದ ದೃಷ್ಟಿಯಲ್ಲಿ ಇದ್ದರೆ, ಜೊತೆಯಲ್ಲಿ ಇದ್ದರೆ, ಶುಭ ಗ್ರಹಗಳ ನೋಟ ಇದ್ದರೆ, ಅವರಲ್ಲಿ ಆ ರಾಕ್ಷಸ ಗಣದಲ್ಲಿ ಇರುವ ಆ ಗುಣಗಳೆಲ್ಲ ಕಡಿಮೆಯಾಗಿ ದೈವಗುಣಗಳು ಬರುವ ಸಾಧ್ಯತೆ ಇದೆ. ಸೊ ಅದನ್ನು ನೋಡಿದ್ದೀವಿ. ಇದನ್ನು ನಾವು ಜನರಲ್ ಆಗಿ ಒಂದು ನಕ್ಷತ್ರ ಇಟ್ಕೊಂಡು ಇದು ದೇವಗಣ ರಾಕ್ಷಸರ ಅಂತ ನಾವು ಡಿಸೈಡ್ ಮಾಡಿ ಒಂದು ಭವಿಷ್ಯಗಳನ್ನು ಹೇಳೋದಕ್ಕಿಂತ ಆಳವಾಗಿ ತಿಳ್ಕೊಂಡು ಅವರವರ ಇಂಡಿವಿಜುವಲ್ ಪ್ರೀಡಿಸ್ಪೊಸಿಷನ್ನಲ್ಲಿ ಏನಿರುತ್ತೋ ಅದನ್ನು ನೋಡಿ ಅದು ದೇವಗಣದಲ್ಲಿ ಎಷ್ಟು ಆಲ್ಟರ್ ಮಾಡುತ್ತೆ ಅಥವಾ ಹೆಚ್ಚಿಗೆ ಕೊಡ್ತದೋ ಅಥವಾ ಕಡಿಮೆ ಮಾಡುತ್ತೋ. ರಾಕ್ಷಸ ಗಣವಾದದಲ್ಲಿ ಹುಟ್ಟಿದ್ರು ಕೂಡ ಆ ನೇಚರನ್ನು ಹೆಚ್ಚು ಮಾಡುತ್ತಾ, ಕಡಿಮೆ ಮಾಡುತ್ತಾ, ಅಥವಾ ಚೇಂಜ್ ಮಾಡುತ್ತಾ, ಅದೆಲ್ಲ ನೋಡಿ ಹೇಳೋದು ವಾಸಿ.
ಇನ್ನು ಈ ಮೂರು ಗಣಗಳನ್ನು ನೋಡಿ ಡಿಸಿಷನ್ ತಗೊಳ್ಬಾರ್ದು ಮೊದಲಿಗೆ, ಜೊತೆಗೆ ನಕ್ಷತ್ರಗಳನ್ನ ನೋಡಬೇಕು ಅಂತ ಹೇಳ್ತಾ ಇದ್ರಿ. ಇನ್ನು ಇದನ್ನ ನೋಡಿ ಮದುವೆ ಮಾಡುವಂಥವ್ರು, ಜಾತಕವನ್ನ ನೋಡುವಂಥವ್ರು, ಅಂಥವ್ರಿಗೆ ಏನು ಹೇಳ್ತೀರಾ? ಮೊದಲನೇದು ಈಗ ಸಕ್ಸಸ್, ಈಗ ಮದುವೆಯದು ಗುರಿ ಏನು? ಸಕ್ಸಸ್ಫುಲ್ ಮ್ಯಾರೇಜ್ ಅನ್ನೋದೇ ಅದರ ಉದ್ದೇಶ. ಹ್ಯಾಪಿ ಅಂಡ್ ಪ್ರಾಸ್ಪೆರಿಟಿ, ಅಂದ್ರೆ ಸಮೃದ್ಧಿ ಬೇಕು, ಸಂತೋಷ ಮತ್ತು ಸಮೃದ್ಧಿ, ಅದು ಮದುವೆಯಲ್ಲಿ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ಗುರಿ ಸಾಧಿಸಬೇಕಾದ್ರೆ ಮೊದಲು ನೋಡಬೇಕಾಗಿರೋದು ನೀವು ತಾರಾಬಲಂ ಇದೆಯಾ ಅಂತ ನೋಡಿಕೊಂಡು ಮಿಕ್ಕಿದ್ದನ್ನು ನೋಡಿ. ಈಗ ತಾರಾಬಲಂ ಇಬ್ಬರು ಒಟ್ಟಿಗೆ ಲಾಂಗ್ ಟೈಮ್ ಇರಲಿಕ್ಕೆ ಆಗಲ್ಲ, ಒಬ್ಬರ ಮೇಲೆ ಇರಿಟೇಟ್ ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಇದ್ದರೆ ಮಿಕ್ಕಿದ ಯಾವುದೇ ಗುಣಗಳು ಚೆನ್ನಾಗಿ ಬಂದರೂ ಕೂಡ ಅಲ್ಲಿ ಸಂತೋಷ ಇರಲ್ಲ, ಸಮೃದ್ಧಿ ಇರಲ್ಲ. ಸಮೃದ್ಧಿಗೆ ಬಹಳಷ್ಟು ಬೇಕಾಗಿರೋದು ತಾರಾಬಲ. ಈಗ ದೇವಗಣ ಅಥವಾ ಮತ್ತೆ ಮಾನವಗಣ ಅಥವಾ ಈ ಗಣಗಳೆಲ್ಲ ತುಂಬ ಚೆನ್ನಾಗಿ ಕೂಡು ಬಂದಿದೆ, ಆದರೆ ನೀವು ಹೇಳ್ದಾಗೆ ಜೊತಾರ ಬಲ ಇಲ್ಲ, ಅಂಥವ್ರು ಹೋಗಬಾರ್ದ, ಮುಂದುವರಿಬಾರ್ದ? ನನ್ನ ಪ್ರಕಾರ ನಾನು ಕೊಡಲ್ಲ. ಯಾಕೆ ಗೊತ್ತಾ, ಈಗ ಒಬ್ರಿಗೆ ಒಬ್ರು ಸೇಫ್ ಆಗಿ ಇಲ್ಲದೆ ಇದ್ದರೆ, ಒಬ್ರ ಮೇಲೆ ಒಬ್ರಿಗೆ ಕೇರ್ ಇಲ್ಲದೆ ಇದ್ದರೆ, ಪ್ರೀತಿ ಇಲ್ಲದೆ ಇದ್ದರೆ ಇದೇನು ಸಿಕ್ಕೇನು ಪ್ರಯೋಜನ? ಹೇಗೆ ಎಫೆಕ್ಟ್ ಆಗುತ್ತೆ? ನೀವಾಗಲೇ ಹೇಳಿದಾಗ ಎನರ್ಜಿ ವೈಸ್ ಎಫೆಕ್ಟ್ ಆಗುತ್ತೆ. ಹೌದು, ಏನೋ ದುಡ್ಡು ಕಾಸು ಬಂದಿರ್ಬೋದು, ಇವರು ಈಸ್ಟ್ ಅವರು ವೆಸ್ಟ್ ಆಗಿರ್ತಾರೆ. ಒಬ್ಬರು ಜೊತೆಯಲ್ಲಿ ಇರೋಕ್ಕಾಗಲ್ಲ, ಎಲ್ಲೊಬ್ರು ಕೆಲಸ ಮಾಡ್ತಿರ್ತಾರೆ, ಇವರು ಇಲ್ಲಿರ್ತಾರೆ. ಕೆಲವರು ಮನೆಯವರು ಎಲ್ಲ ಕೆಲಸದಲ್ಲಿ ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ, ಇಲ್ಲಿ ಇವರು ಕೂತಿರ್ತಾರೆ ಮನೆಯಲ್ಲಿ ಒಬ್ಬರೇ ಒಂಟಿಯಾಗಿರ್ತಾರೆ. ಗಂಡನದು ಸುಖ ಅಥವಾ ಸಂತೋಷ ಅಥವಾ ಒಂದು ಹೆಲ್ಪ್ ಸಿಕ್ಕಲ್ಲ. ಅದೇ ಥರ ಹೆಂಡತಿಯವರ ಯಾವಾಗ ಬೇಕೋ ಆವಾಗ ಸಿಕ್ಕಲ್ಲ ಹೆಂಡತಿಯವರು, ಅವರು ಕೆಲಸಕ್ಕೆ ಹೋಗಿರ್ತಾರೆ. ಈ ಸುಖ ಸಂತೋಷ ನೆಮ್ಮದಿ ಅನ್ನೋದು ಇಟ್ಸ್ ಅ ಪಾರ್ಟ್ನರ್ಶಿಪ್ ಅಲ್ವಾ? ಆ ಪಾರ್ಟ್ನರ್ಶಿಪ್ಪಲ್ಲಿ ಸಿಕ್ಕಬೇಕು ಅಂತಂದರೆ ಇದು ಮಿಸ್ ಆದರೆ ಅದು ಸಿಕ್ಕಲ್ಲ. ಇನ್ನು ಈ ಹಾಗಿದ್ರೆ ಯಾವ ಥರ ನೋಡಬೇಕು? ಎರಡೂ ಪೂರ್ತಿಯಾಗಿ ಮ್ಯಾಚ್ ಆಗಬೇಕಾ? ಸೊ ಎಲ್ಲ ಮ್ಯಾಚ್ ಆಗೋದು ಭಾರಿ ಕಷ್ಟ. ಸೊ ಈಗ 32-33 ಗುಣಗಳು ಮ್ಯಾಚ್ ಆಗಿರೋರು ಕೂಡ ಪ್ರಾಬ್ಲಮ್ ಇರುತ್ತೆ. ಅದು ಬೇಸಿಕ್ ಜಾತಕದ ಮೇಲೆ ಹೋಗುತ್ತೆ. ಬೇಸಿಕ್ ಜಾತಕದಲ್ಲಿ ಕುಟುಂಬ ಸ್ಥಾನ ಚೆನ್ನಾಗಿಲ್ಲ ಅಂತ ಇಲ್ಲದೆ ಇದ್ದರೆ ಎಷ್ಟೇ ನೀವು ಒಳ್ಳೆ ಒಂದು ನಕ್ಷತ್ರವನ್ನು 36 ಗುಣಗಳು ಕೂಡಿಸಿರುವ ನಕ್ಷತ್ರಗಳನ್ನು ಕೂಡಿಸಿ ಮದುವೆ ಮಾಡಿಸಿದ್ರು ಕೂಡ ಅವ್ರಿಗೆ ತೊಂದರೆ ಆಗಿರುತ್ತೆ. ಸೊ ಅದು ಬೇಸಿಕ್ ಹಾರೋಸ್ಕೋಪು, ಹಣೆ ಬರ ಅಂತ ನಾವು ಹೇಳ್ತೀವಿ. ಫಸ್ಟ್ ಇಂಡಿವಿಜುವಲ್ ಹಣೆ ಬರದಲ್ಲಿ ಅವ್ರಿಗೆ ಫ್ಯಾಮಿಲಿ ಹಾರ್ಮನಿ, ಕುಟುಂಬ ಸುಖ ಮತ್ತು ಈ ಒಂದು ಅನ್ಯೋನ್ಯತೆ ಇದೆಯೋ ಇಲ್ಲವೋ ಅದನ್ನು ಗುರುತಿಸ್ಕೋಬೇಕು ಮೊದಲು. ಅದು ಸಪೋಸ್ ಕಡಿಮೆ ಇದ್ದಲ್ಲಿ ಅದಕ್ಕೇನು ಹೆಚ್ಚು ಕಡಿಮೆ ಮಾಡಬೇಕೋ ಪ್ರಯತ್ನಗಳು, ಜೀವನ ಕ್ರಮ, ಆಹಾರ ಸೇವನೆ. ಅದು ಹೇಗೆ? ಹೌದು, ಕೆಲವರಿಗೆ ಮಂಗಳ ದೋಷ ಅಂತ ಇರುತ್ತೆ. ಮಂಗಳ ದೋಷಕ್ಕೆ ನಮ್ಮ ಪ್ರಕಾರ ನಾವು ಕಡಿಮೆ ಮಾಡೋಕ್ಕೆ ಹೇಳ್ತೀವಿ. ಉಪವಾಸ ನಾವು ಹೇಳ್ತೀವಿ, ಸೋಮವಾರ ಉಪವಾಸ ಹೇಳ್ತೀವಿ. ವ್ರತ, ಮಂಗಳ ದೋಷ ಇದ್ದರೆ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಕೆಲವು ಆ ಶಕ್ತಿಗಳನ್ನು ಕಡಿಮೆ ಮಾಡಲಿಕ್ಕೆ ಉಪ್ಪಲ್ಲಿದೆ ಪಥ್ಯ ಹೇಳ್ತೀವಿ. ಸೊ ಈವನ್ ಜೀವನ ಕ್ರಮ, ಆಹಾರ ಸೇವನೆ ಕೂಡ ಪರಿಹಾರವಾಗುತ್ತೆ ದೋಷಗಳಿಗೆ. ಅದಕ್ಕೆ ವ್ರತಗಳನ್ನು ಮಾಡಿದ್ದು ನಾವು. ವ್ರತಗಳು ಈಗ ಕೇದಾರ ಗೌರಿ ವ್ರತ, ಪಾರ್ವತಿ ವ್ರತ, ಇದೆಲ್ಲ ನಾವು ವ್ರತಗಳಿದ್ದಾಗ ಕೆಲವು ಊಟ ನಾವು ಮಾಡಲ್ಲ. ಯಾಕೆ ಬೆಳ್ಳುಳ್ಳಿ, ಈರುಳ್ಳಿ, ಈ ಥರ ಮಾಂಸಾಹಾರ ಅದೆಲ್ಲ ಕೆಲವು ವ್ರತ ದಿನಗಳಲ್ಲಿ ನಾವು ಅವಾಯ್ಡ್ ಮಾಡಬೇಕಲ್ಲ. ಅದು ಏನಕ್ಕೆ ಅಂದರೆ ನಮ್ಮ DNA ಇರತಕ್ಕಂಥ ಕೆಲವು ಗುಣಗಳನ್ನು ಅದು ಹೆಚ್ಚಿಸ್ಬಿಡ್ತದೆ. ಅದಕ್ಕೆ ವ್ರತಗಳು ಅದು ದೀರ್ಘಕಾಲ ಇರಬೇಕು. ಒಂದೇ ದಿನ ವ್ರತ ಇದ್ದು ಮುಗಿಸ್ಬಿಡೋದು ಅಲ್ಲ. ಸ್ವಲ್ಪ ದೀರ್ಘಕಾಲ ಇದ್ದರೆ ಈವನ್ DNA ಇರ್ತಕ್ಕಂತಹ ಕೆಲವು ಪ್ಯಾಟರ್ನ್ಸ್ ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ವ್ರತ, ಜಪ ಈ ಎರಡೂ ತುಂಬ ಭಾಳಷ್ಟು ಮುಖ್ಯವಾಗಿ ನಮಗೆ ಬೇಕಾಗುತ್ತೆ ಆಲ್ಟರ್ ಮಾಡೋಕ್ಕೆ, ಎನರ್ಜಿಯನ್ನು ಆಲ್ಟರ್ ಮಾಡೋಕ್ಕೆ. ಎನರ್ಜಿ ಅಂದರೆ ದೋಷ ಎನರ್ಜಿಯನ್ನು ಆಲ್ಟರ್ ಮಾಡೋಕ್ಕೆ. ಹಾಗಿದ್ರೆ ಈ ಗಣಗಳ ಒಂದು ಗುಣಗಳನ್ನು ಏನಾದ್ರು ಬದಲು ಮಾಡ್ಕೊಳ್ಬಹುದಾ? ಖಂಡಿತವಾಗ್ಲು ಒಂದು ಸೆಲ್ಫ್ ಅವೇರ್ನೆಸ್ಸು, ಅಂಡರ್ಸ್ಟ್ಯಾಂಡಿಂಗ್. ನಮಗೆ ಇಲ್ಲಿ ಹಳ್ಳ ಇದೆ ಅಂತ ಗೊತ್ತಾದರೆ ನಾವು ಆ ಕಡೆ ಹೋಗಲ್ಲ. ಹಾಗಿದ್ರೆ ಈಗ ಮಾನವ ಗಣದಲ್ಲಿ ಒಬ್ಬರು ಇದ್ದಾರೆ, ಅವರು ದೇವಗಣದಂತಹ ಒಂದು ಗುಣಗಳನ್ನ ಪಡಿಬೇಕು ಅಂತಿರುತ್ತೆ. ಅದನ್ನ ಹೇಗೆ ಚೇಂಜ್ ಮಾಡ್ಕೊಳಕ್ ಸಾಧ್ಯ? ಪಡಿಬೇಕು ಅಂತ ಇರುತ್ತೆ ಅಂದರೆ ಅದೇನು ತಪ್ಪಲ್ವಲ್ಲ. ದೇವಗಣ ಮಾನವಗಣ ಆಲ್ರೆಡಿ
ಮ್ಯಾಚಿಂಗ್ ಇರೋದು. ಸೊ ಅದು ಹೊಂದುತ್ತೆ. ಈ ರಾಕ್ಷಸ ಗಣದವರು ಇಲ್ಲ ನಾವಿನ್ನೂ ಆಗಬೇಕು, ಗುಣಗಳಲ್ಲಿ ಬದಲು ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅವ್ರು ಮಾನವ ಗಣಕ್ಕೆ ಸೇರೋಂಥ ಚಾನ್ಸಸ್ ಇರುತ್ತಾ? ಆ ಥರ ಸಾಧ್ಯ ಇಲ್ಲ ಅಲ್ಲ. ಹುಟ್ಟಿದ ಮೇಲೆ ಒಂದು ನಕ್ಷತ್ರ ಆ ನಕ್ಷತ್ರ ಅಲ್ವಾ. ಆದ್ರೆ ಸೆಲ್ಫ್ ಅವೇರ್ನೆಸ್ ಇಂದ ಆ ಗುಣಗಳನ್ನ ಪಡ್ಕೊಳ್ಳೋ ಅಂತ ಚಾನ್ಸಸ್ ಅಂತೂ ಅವಕಾಶ ಖಂಡಿತವಾಗ್ಲಿದೆ. ಪ್ರಾಕ್ಟೀಸ್, ಅವೇರ್ನೆಸ್ ಮತ್ತು ಪ್ರಾಕ್ಟೀಸ್, ಅದರಿಂದ ಅದನ್ನು ನೀವು ಅಧ್ಯಯನ ಮಾಡಿಕೊಂಡು ಅದನ್ನು ನೀವು ಸಾಧನೆ ಮಾಡ್ತಾ 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 ಹೋದರೆ ನಮ್ಮಲ್ಲಿರುವ ವಿಚಾರಗಳು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಹೇಗೆ ಈಗ ಕೋಪನ ಅದನ್ನ ಪಾಯಿಂಟ್ ಔಟ್ ಮಾಡಿ ಹೌದು ಅದನ್ನ ಬದಲು ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ರೆ ಸಾಧ್ಯನೋ? ಪ್ರಯತ್ನ ಅಂದರೆ ಪ್ರಾಕ್ಟೀಸ್ ಮಾಡಬೇಕು, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು.